ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕವಿತಾ. ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಆಚೆಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಈಗ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಎತ್ಕೊತಾ ಇದ್ದೀನಿ. ಆಚೆನೇ ತೊಳೆದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ರೆ ಅಲ್ಲಿ ನೀರು ಬಸ್ಕೊಳ್ಳುತ್ತೆ. ಆಮೇಲೆ ಬಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಪಾತ್ರೆನೂ ಎಲ್ಲ ತೆಗ್ದಿತ್ತೈತೆ, ತೊಳೆದಿತ್ತೈತೆ. ಇನ್ನು ರ್ಯಾಕ್ಗಳನ್ನ ತೆಕ್ಕೊತಾ ಇದ್ದೀನಿ. ಯಾಕಂತ ಅದನ್ನು ಸ್ವಲ್ಪ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಆಚೆ ಎಲ್ಲ ಮುಗಿಸಿದ ತಕ್ಷಣವೇ ಇನ್ನು ಮಳೆ ಬೇರೆ ಬರ್ತಿದೆ ಕಂಟಿನ್ಯೂಸ್ ಆಗಿ 2-3 ದಿನದಿಂದ ಮಳೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರನೇ ಇನ್ನು ಪಾತ್ರೆನೂ ಆಚೆ ಎಲ್ಲ ತೊಳೆದ್ಬಿಟ್ಟು ಬಂದುಬಿಟ್ಟೆ. ಇನ್ನು ಮೇಲ್ಗಡೆದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆದೆಲ್ಲ ಮುಗಿಸ್ದೆ. ಇನ್ನು ಕೆಳಗಡೆದು ಕಂಟೈನರ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇನ್ನು ಕಂಟೈನರ್ಗಳು ಸಹ ಅದನ್ನು ಕ್ಲೀನ್ ಮಾಡಿಕೊಂಡೆ. ಇದು ಕಂಟೈನರ್ ಯಾವುದನ್ನು ನಾನು ಖಾಲಿ ಮಾಡ್ಕೊಂಡು ತೊಳಿತಾ ಇಲ್ಲ. ಯಾಕೊತ್ತಾ ನಾನು ಖಾಲಿ ಆದಾಗ ತೊಳೆದ್ಬಿಟ್ಟು ಹಂಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಕಂಟೈನರ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒರೆಸಿದ್ದಾಯಿತು. ಈಗ ಪಾತ್ರೆ ತೊಳೆದು ಆಚೆಗಡೆ ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಈಗ ಅದನ್ನೆಲ್ಲ ಮತ್ತೆ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ನೆಕ್ಸ್ಟ್ ವಿಡಿಯೋ. ಇದು ವಿಡಿಯೋಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಿನ್ನೆ ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿಕೊಂಡೆ, ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಈಗ ಫ್ರಿಡ್ಜು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಿಡ್ಜಿಂದೆಲ್ಲ ತೆಗೆದ್ಬಿಟ್ಟು ಆಚೆ ತೊಳೆಯೋದಕ್ಕೆ ಹಾಕಿದ್ದೀನಿ. ಫ್ರಿಡ್ಜ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರಿಡ್ಜ್ ಕ್ಲೀನ್ ಮಾಡಿದ್ದು ಇನ್ನು ಮುಗೀತು. ಇನ್ನು ಆಲ್ಮೋಸ್ಟ್ ನಂದು ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಯಿತು. ಇನ್ನು ಈ ಥರ ಅಡುಗೆ ಮನೆ ಕಾಣ್ತಾ ಇದೆ. ಇನ್ನು